ಏನಾಯ್ತಕ್ಕ? ಯಾಕೆ ಬಡನ ಬಾ ಅಂತ ಹೇಳಿದಲ್ಲ ಫೋನ್ ಮಾಡಿ. ಏನೇನೆ ಮತ್ತೆ ಪ್ರಾಬ್ಲಮ್ ಆತಾ? ಇಲ್ಲವ, ಏನು ಪ್ರಾಬ್ಲಮ್ ಆಗಿಲ್ಲ. ನನಗೆ ನಿನ್ನಿಂದ ಒಂದು ಸಹಾಯ ಬೇಕು, ಅದಕ್ಕೆ ಕರೆದ್ನಿ. ಸಹಾಯನ? ಏನು ಬೇಕಕ್ಕ? ಏನಿಲ್ಲ ಲಕ್ಷ್ಮಿ, ಅದು ಈ ಹೊಲ ನೋಡುದ, ಇದೆಲ್ಲ ಸ್ವಲ್ಪ ಮರುಭೂಮಿ ಥರ ಆಗ್ಬಿಟ್ಟತ್ತೆ. ಇವ್ರದ್ದು ಹೊಲ ಅಂತಿದೆ, ಅದಕ್ಕೆ ಇಲ್ಲೇ ಏನಾದರೂ ಬೆಳೆಸಿ ಬೆಳೆದು ಏನಾದರೂ ಮಾಡ್ಬೇಕಂತ ಅನ್ಕೊಂಡಿನಿ. ಅದಕ್ಕೆ ಇಲ್ಲಿ ಸುತ್ತಮುತ್ತಲ ಯಾರು ಬೆಳೆಗತ್ತಿಲ್ಲ, ಏನೋ ಇಲ್ಲಿ ಬೆಳೆಗಲ್ಲ ಅಂತ. ಅದಕ್ಕೆ ಇದ್ರದ್ದು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಿತ್ತು. ಹೌದು, ಇದು ಎಲ್ಲ ಮಣ್ಣು ನೋಡಿ ಹೆಂಗೈತಿ. ಅಲ್ಲಕ್ಕ, ಇಷ್ಟು ಹೊಲ ನಿಮ್ದಾನ? ಅಯ್ಯೋ ದೇವ್ರೆ ಲಕ್ಷ್ಮಿ, ಇವ್ರು ನಮಗೆ ಆಸ್ತಿ ವಿಚಾರದಾಗ ಸುಳ್ಳು ಹೇಳ್ಯಾರ. ಇಷ್ಟು ಹೊಲ ನಮ್ದಲ್ಲ ಲಕ್ಷ್ಮಿ, ಇದು ಅರ್ಧ ಮಾತ್ರ ನಮ್ದು. ಇದ್ರಾಗ ಇದು ಅರ್ಧ ಎಕರೆ ಅಷ್ಟ. ಇಲ್ಲಿಗ ಅಲ್ಲಿ ಬದವೈತಲ್ಲ, ಅಲ್ಲಿ ತನ ಆಟ ನಮ್ದು. ಏನೋ ಹೌದಾ? ಇಷ್ಟೆಲ್ಲ ಸುಳ್ಳು ಹೇಳ್ಯಾರ? ಅಕ್ಕ, ನಿನಗೊಂದು ವಿಚಾರ ಹೇಳ್ಬೇಕು, ಆದ್ರೆ ನೀನು ಅವಂತ ಕೇಳಕ್ಕೆ ಹೋಗ್ಬಾರ್ದೇನ. ಇದೆಲ್ಲ ಮಾಡಿಸಿದ್ದು ಯಾರು ಗೊತ್ತಾನ? ದೊಡ್ಡಪ್ಪ ಅಂತ. ಹೌದಾ? ನನಗೆ ಅನುಮಾನ ಇತ್ತು. ಯಾಕಂದ್ರೆ ಅದನ್ನ ಬಿಟ್ರೆ ನಮ್ಮ ಮನೆ ಮ್ಯಾಗ ಸೇಡು ಓದ್ಕೊಂಡವ್ರು ಯಾರು? ಆದ್ರೆ ಇಷ್ಟು ನೀಚತನ ಕೇಳ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು. ಅಕ್ಕ, ಅದಕ್ಕೆ ಸರಿ ಬಿಡು, ಓಲಿ ಆತು ಮಾಡಿದ್ದಾತು ಅಂತಾನ ಇರಲಿ. ಇವಾಗ ಇದೇನು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾ? ಎಲ್ಲಿ ಏನು ನನಗೂ ಗೊತ್ತಿಲ್ಲ. ಲಕ್ಷ್ಮಿ, ನೀನೇನು ಚಿಂತೆ ಮಾಡ್ಬೇಡ. ಲಲಿತಕ್ಕ, ಈ ಮಣ್ಣ ಒಂದು ಕವರ್ನಾಗ ಕೊಡ್ರಿ. ನಾನು ಎಲ್ಲ ಪರೀಕ್ಷೆ ಮಾಡಿಸಿ ನನ್ನ ಗೆಳೆಯ ಒಬ್ಬದನ ಅಗ್ರಿಕಲ್ಚರ್ದಾಗ ಕೆಲಸ ಮಾಡ್ತಾನ. ಏನೇನು ಹಾಕ್ಬೇಕು ಏನು ಎಲ್ಲ ಕೇಳತ್ನ. ಹೌದಾ? ಬೇಸಾಯ್ತಪ್ಪ ವಿಜಯ್. ಆರಾಮದಿಲ್ಲ ನೀನು? ಅತ್ತಿ ಎಲ್ಲ ಆರಾಮದಾರ? ಹ್ಞೂ ಅಕ್ಕ, ಆರಾಮದಾರ. ನಿಮ್ಮ ವಿಚಾರ ಕೇಳಿ ನನಗೆ ಭಾಳ ಬೇಜಾರಾಯ್ತು. ಅತ್ತಿಗೆ ಏನು ವಿಚಾರ ಗೊತ್ತಿಲ್ಲ ಅಂತ ಗೊತ್ತಾಯ್ತು. ನೀವೇನು ಬೇಜಾರಾಗ್ಬಿಡ್ರಿ ಅಕ್ಕ. ನಿಮ್ಗೆ ಏನೋ ಸಹಾಯ ಬೇಕಂದ್ರೆ ನನಗೆ ಫೋನ್ ಮಾಡಿರಿ. ಏನು? ಆಯ್ತಪ್ಪ, ನನಗೆ ನನ್ನ ತಂಗಿ ಇವರ ಧೈರ್ಯ ಆಯ್ತು. ನಂಗೆ ಲಕ್ಷ್ಮಿ ಧೈರ್ಯ ಕೊಟ್ಟಕ್ಕೆ ನಾನೇ ಬಂದು ಇಲ್ಲಿ ಇಷ್ಟೆಲ್ಲ ಮಾಡಕತ್ತೀನಿ. ಇದ್ರಾಗ ಬೆಳೆದು ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ. ಯಾಕಂದ್ರೆ ನಾವು ರೈತರ ಮಕ್ಕಳಾಗಿ ನಾನು ಅಂಜ್ಕೊಂಡು ಕುಂದ್ರಕ ನನಗೂ ಇಷ್ಟ ಇಲ್ಲ. ನೋಡೋಣ, ನಮ್ಮ ದೊಡ್ಡಪ್ಪ ಏನು ಕೆಟ್ಟದ್ದು ಮಾಡೇನಲ್ಲ, ಅದ್ರಾಗ ನಾನು ಒಳ್ಳೇದು ಹುಡುಕತ್ತೀನಿ. ಸರಿ ಅಕ್ಕ, ನೀವು ಮಣ್ಣು ಹಾಕ್ಕೊಡ್ರಿ. ನಾನು ಪರೀಕ್ಷೆ ಮಾಡಿ ಏನು ಎತ್ತ ಎಲ್ಲ ಹೇಳ್ತೀನಿ. ಆಯ್ತಂದ್ರೆ ನಾನು ಬಂದೆಲ್ಲ ಕೊಟ್ಟು ಹೋಗ್ತೀನಿ. ಆಯ್ತಪ್ಪ, ನಿಮ್ಮಿಂದ ಭಾಳ ಉಪಕಾರ ಆಯ್ತು ನೋಡು. ಯಾಕ ನೀನೇನು ಬೇರೆಗಿನ್ನು ಉಪಕಾರ ಅಂತ, ಇದು ನಮ್ಮ ಕರ್ತವ್ಯ ಐತಿ. ಆಯ್ತಾಗ, ನೀನು ಚಿಂತೆ ಮಾಡ್ಬೇಡೇನ. ಸರಿ ಆಯಿತು. ಇರು, ನನ್ನ ಕವರ್ ತಗೊಂಡು ಮಣ್ಣು ಹಾಕ್ಕೊಡ್ತೀನಿ. ನಿಂದ್ರ ಎಲ್ಲೋಗಿದ್ದಿ? ಮುಂಜಾನಿಂದ ಹಿಂಗೆ ತಿರುಗಾಡಕತ್ತೇವ? ಎಲ್ಲೋಗ್ಲಿ ಹತ್ತಿರ? ನಿಮ್ಮ ಹೊಲ ಐತಲ್ಲ, ಅಲ್ಲಿ ಹೋಗಿದ್ನಿ. ನಮ್ಮ ಹೊಲ? ಅಯ್ಯೋ ದೇವ್ರೆ, ಅಲ್ಲ ಅದೇನು ನಂದು ಐತಂತ ಹೋಗಿ ಅತ್ತೇರ. ಹೊಲ ಹೆಂಗಿದ್ರು ಮಣ್ಣು ನಾವು ಹೆಂಗೆ ಅದನ್ನ ಇಟ್ಕೊಂತೀವಲ್ರಿ, ಹಂಗಾದು ಬರ್ತೈತ್ರಿ. ಅದು ಮಣ್ಣು ಪರೀಕ್ಷೆ ಮಾಡ್ಸಕ ನನ್ನ ತಂಗಿ ಕೊಟ್ಟೀನಿ. ಅದು ಹೆಂಗ ಏನು ಎಷ್ಟು ಗೊಬ್ಬರ ಹಾಕ್ಬೇಕು ಅವೆಲ್ಲ ಹಾಕಿದ್ರೆ ಬೆಳೆ ಚಂದ ಬರುತ್ತಂತ್ರಿ. ಅಯ್ಯೋ ದೇವ್ರೆ, ಅದ್ರಾಗ ಏನು ಬೆಳೆತಿತ್ತ? ಅದು ಮರುಭೂಮಿ, ಅಲ್ಲಿ ಸುತ್ತಮುತ್ತನ ಯಾರೇ ಬೆಳೆಯವಲ್ರು. ಅವಾಗ ಅಲ್ಲಿ ಭಾಳ ದಿನಾಗಿ ಬೆಂಕಿ ಏನು ಹತ್ತಿತ್ತಂತ ಅವಾಗಿನ ಕಾಲದಾಗ. ನಾ ಬಂದಾಗಿಂದಂತ ಹೊಲ್ದಾಗ ಕಾಲ ಇಟ್ಟಿಲ್ಬಿಡು ನಿಮ್ಮ ಮಾವ. ಓಲಿ ಬಿಡ್ರಿ, ನಾನೊಂದು ಪ್ರಯತ್ನ ಮಾಡ್ತೀನಿ. ಬೆಳೆದ್ರೆ ಯಾಕೆ ಬೆಳಿಬಾರ್ದು, ಹೌದಿಲ್ಲ? ಆಯ್ತು ಬಿಡು. ಹೌದು, ನನ್ನ ಮಗನೇನ ಎತ್ತು ಮತ್ತು ಅದು ಕುಂಟಿ ಅರಗಕ್ಕ ತಗೊಂಬ ಅಂತ ಕಳಿಸಿದ್ದೆ ಅಂತಲ್ಲ, ನನ್ನ ಮಗ ಇಲ್ಲದನ? ಅವರು ಹೊಲ ಅರಗಕತ್ತಾರ್ರಿ ಎತ್ತೀರ. ಹೊಲನದು ಸ್ವಲ್ಪ ಗಟ್ಟಿ ಐತಲ್ಲ, ಅದಕ್ಕೆ ಮೆತ್ತಗಾಗಬೇಕಲ್ಲ, ಅದಕ್ಕೆ. ಅಲ್ಲಲ್ಲೇ ನನ್ನ ಮಗ್ಗ ತಗದಾಚಕತ್ತೆ ನೀನು. ಯಾಕೆ ಮನೆಗೆ ಕುಂದ್ರಿಸ್ರಿ, ಗಂಡಸ್ರು ಮನೆಗೆ ಕುಂದ್ರಿಸಿ ಕೂಳಾಕ್ರಿ. ಅತ್ತಾರ ನಿಮ್ಮ ಮಗ ಇನ್ನೂ ವಯಸ್ಸೈತಿ, ಮತ್ತು ದುಡಿಯೋ ವಯಸ್ಸು ಇವಾಗ. ಇನ್ನೇನು ಮಾವರು ನೀವು ಹೋಗೋಕ್ಕಾಗತ್ತನ್ರಿ? ನೀವು ರೆಸ್ಟ್ ಮಾಡೋದು ನೋಡ್ರಿ. ಥರ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇದ್ದು ಬಿಡ್ರಿ. ನಾನು ನನ್ನ ಜೀವನನ ಹೆಂಗೆ ಸರಿ ಮಾಡ್ಕೋಬೇಕು ಮಾಡ್ಕೊಂತೀನಿ. ಏನು ಮಾಡ್ತೀವಿ ಮಾಡು. ಏನೋ ಬೆಳೆದು ಬಿಡ್ತಾವಂತ ಈಗ ಅದ್ರ. ಅದೇನು ಬೆಳಿತೀಯೋ ಏನೋ. ಬೆಳಿಲಿಲ್ಲ ಅಂದ್ರೆ ಪ್ರಯತ್ನ ಆದ್ರೆ ಪಡ್ತೀನಿ ರೀ ಅತ್ತರ. ಪ್ರಯತ್ನ ಆದ್ರೆ ಪಡ್ಬೇಕಾ, ಹೌದಿಲ್ಲ? ಆಯ್ತು ಪಡವ, ನಿಂಗೆ ಯಾರು ಬೇಡ ಅಂದ್ರೆ ಪ್ರಯತ್ನನ ಪಡು, ಏನನ ಪಡು. ಹೌದು, ನಿನ್ನೆ 2 ದಿನದಿಂದ ನನ್ನ ಮಗ ಕುಡ್ದಿಲ್ಲ. ಏನು ಮಾಡಿದೆ ಅಂತದು? ಅತ್ತರ, ನಾನು ಏನು ಮಾಡಿಲ್ರಿ. ನಿಮ್ಮ ಮಗ ಯಾಕೆ ಪೊಲೀಸ್ರು ಅಂದ್ರೆ ಭಾಳ ಹೆದರಿಕೆಂತನ್ರಿ. ನೀವೇನ ಕುಡಿದು ಇದು ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತೀನಿ ವರದಕ್ಷಿಣೆ ಕೇಸ್ ಮ್ಯಾಗ ಅಂತ ಹೇಳಿದ್ನಿ. ಅಷ್ಟಕ್ಕೆ ಹೆದರ್ಕೊಂಬಿಟ್ರು. ಯಾಕ್ರಿ, ಯಾವಾಗನ ಜೈಲಿಗೆ ಹೋಗಿದ್ರನ್ ಮತ್ತೆ? ಅಯ್ಯೋ ಅದಾ, ಜೈಲಿಗೇನು ಹೋಗಿಲ್ಲ. ಏನೋ ಅವ್ರ ಕಂಪ್ನಿಯಾಗ ಯಾರ ಕಳ್ತನ ಮಾಡಿ ನನ್ನ ಮಗನ ಮ್ಯಾಗ ಹಾಕಿಬಿಟ್ಟಿದ್ರಂತ. ಅವಾಗ ಪೊಲೀಸರು ಬಂದು ಎಲ್ಲ ಇದಾಗಿ ಆಮೇಲೆ ಇವಲ್ಲ ಅಂತ ಗೊತ್ತಾಯ್ತಂತ. ಆಗ್ಲಿಂದ ಭಾಳ ಹೆದರ್ಕೊಂತನವ. ಅವಾಗಿಂದನ ಇಲ್ಲಿಗೆ ಬಂದ ಕುಡಿಯೋದು ಕಲ್ತ. ಹೌದ್ರಿ?
ಅದಕ್ಕೆ ಪೊಲೀಸರು ಅಂದ್ರೆ ಭಾಳ ಹೆದರಿಕೆಂತಾರ. ಅದು ನನಗೆ ಇವಾಗ ಒಳ್ಳೇದಾಗತ್ತೈತೆ ನೋಡ್ರಿ. ಅದು ಹೇಳಿ ಹೇಳಿ ಬಿಡ್ಸಾಕತ್ತೀನಿ. ಆಯ್ತು ತಗ. ಅಲ್ಲ ಮನೆಗೆ ಅಡುಗೆ ಮಾಡಿ ಇಟ್ಟೋಗಿ ಮತ್ತು ಬೇರೆ ಕೆಲಸ ಯಾರು ಮಾಡ್ಬೇಕು? ಆಯ್ತಾರ ನಾನು ಮಾಡ್ತೀನಿ ಹೇಳ್ರಿ. ಆಯ್ತಾರ ನೀವು ಯಾಕೆ ಸುಮ್ಮನೆ ಇದು ಮಾಡಕತ್ತೀರಿ? ನಾನೆಲ್ಲ ಕೆಲಸ ಮಾಡ್ಕೊಂತ ನೀವು ಸುಮ್ಮನೆ ಇದ್ದು ಬಿಡ್ರಿ. ಆಯ್ತು ಬಿಡು. ಇವ್ರಿಗೆ ಏನು ಮಾಡಿದರೆ ಸಮಾಧಾನ ಆಗಲ್ಲ ಅನ್ಸುತ್ತೆ. ಅವರು ಮಾಡಲ್ಲ, ನನಗೆ ಮಾಡಕ್ಕೆ ಬಿಡವಲ್ರು.